ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಇವತ್ತಿನ ಜೋರಾಗಿರೋ ಎಪಿಸೋಡ್ ನ ಮಾತಿಲ್ದೆ ಕತೆ ಇಲ್ದೆ ಬರೀ ರೋಮಾಂಚನ ಅಂತ ಹೇಳ್ಕೊಂಡು ಶುರು ಮಾಡೋಣ. ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ರಚಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರುವಂತ ನನ್ನ ಪ್ರೀತಿಯ ಮುದ್ದಿನ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರನ್ನ ವೆಲ್ಕಮ್ ಮಾಡೋಣ. ರೆಡಿನಾ? ನಮಸ್ತೆ ಸ್ಟೂಡೆಂಟ್ಸ್. ಈಗ ಸ್ಕಿಟ್ ಮಾಡೋಣ. ಆಯ್ತು, ಕೂತ್ಕೊಳ್ಳಿ. ಇಷ್ಟೊಂದು ಓವರ್ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಿರೋ ನಮ್ಮ ಹುಡುಗರಿಂದೆ ಸಿಕ್ಕಾಪಟ್ಟೆ ಒಂದು ಏನಂತಾರೆ ಜೋಶು ಇದೆ, ತರಲೆ ತುಂಟತನ ಎಲ್ಲ ಇದೆ. ಅದನ್ನ ನೋಡೋ ಟೈಮು. ಯಾಕಂದ್ರೆ ಈಗ ಮೊದಲನೇ ಸ್ಕಿಟ್ ನ ನೋಡೋ ಟೈಮು. ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಎಣ್ಣೆ ಪ್ರಿಯರ್ ಹೇಳಿದ್ರೆ ಸರ್ವ ರೋಗಕ್ಕೂ ಹೆಂಡತಿನೇ ರೀಸನ್ ಅಂತ ನಮ್ ಜಗಪ್ಪ ಹೇಳ್ತಿದ್ದಾನೆ. ಹೆಂಗಪ್ಪ ಹೇಳ್ತೀಯ ಅಂತ ಅಂದ್ರೆ ರಿಪೋರ್ಟ್ ಬೇರೆ ತೋರಿಸ್ತಿದ್ದಾನ ಅವನು. ಗಂಡ ಓಕೆ, ಹೆಂಡತಿ ಯಾಕೆ ಅಂತ ಅಂತಿರೋ ನಮ್ಮ ಜಗಪ್ಪನ್ ಮಾತನ್ನ ಕೇಳ್ಕೊಂಡ್ ಬಂದ್ಬೇಡ ಅಲ್ಲ. ನಾನು 2 ವಾರ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನೀವೇನು ಬೇಸರ ಮಾಡ್ಕೋಬೇಡಿ ಅಂದ್ರೆ. ಹಾಗೆ ಇನ್ನೊಂದು ವಿಷಯ, ಏನು? ನಾನಿಲ್ಲ ಅಂತ ರಚಿತಾ ಮೇಡಮ್ ನ ನೋಡ್ಬೇಡಿ. ಒಂದು ಸಲಿನು ನಾನ್ ನೋಡಲ್ಲ ಸುಸು. ಅದು ವೆರಿ ಗುಡ್. ಹಾ, ಇನ್ನೊಂದು ವಿಷಯ, ಏನು? ನಾನಿಲ್ಲ ಅಂತ ಅನುಪಮ ಮೇಡಮ್ ಹತ್ರ ಮಾತಾಡ್ಬೇಡಿ. ಅವ್ರ ಹತ್ರ ಅಂತೂ ಮಾತೆ ಆಡಲ್ಲ ಸ್ವಲ್ಪ. ನೀನ್ ಇಲ್ದಾರ ಹೊತ್ತಲ್ಲಿ ಕಣ್ಣೊಡ್ದು ಏನ್ ಮಾಡಿದ್ರು? ಏನು ಮಾಡಲ್ಲ ಸುಸು. ನೀನೇನಾದ್ರೂ ಹೇಳು. ಸರಿ, ಇನ್ನೊಂದು ವಿಷಯ, ಏನು? ನಾನ್ ಮನೇಲಿ ಇಲ್ಲ ಅಂತ ಆ ಸೀತಾರಾಮ್ ನಮ್ಮ ಮನೆ ಕರ್ಸ್ಕೋಬೇಡಿ. ನಾನು ಆಟ ಆಡ್ತವನಲ್ಲ ಸುಸು. ಹಂಗಲ್ಲ, ನಾನಿಲ್ಲ ಅಂತ ಅವನ್ನ ಕರ್ಸಿ ಕುಡಿಬೇಡಿ ಎಂದೆ. ಕುಡಿಯೋದು ಅಂದ್ರೆ ಏನ್ ಸುಸು? ರಿಯಾಕ್ಷನ್ ಬಂತ? ಅದು ನನ್ನ ಗಂಡ ಅಂದ್ರೆ ಸ್ವಲ್ಪ ಅಲ್ಲಿರೋ ಐಕ್ಳೆಲ್ಲ ಕಲ್ತ್ಕೊಳ್ರಿ ಅಂತ ಬಿಟ್ಬಿಡ್ತಾರೆ ಅಲ್ನ. ಇದು ವಾಸು ಸಾಕ್ಷಾತ್ತಾಗಿದೆ. ವಾಸು ನಮ್ಮ ಯಜಮಾನ್ರದು. ಇದು ಏನ್ ಮಾಡ್ತಾ ಇದ್ಯಾ ಸುಸು? ನೀವು ತುಂಬಾ ಒಳ್ಳೆಯವರು. ಸುಮ್ಮನೆ ನಿಮ್ಗೆ ಎಣ್ಣೆ ಅಂದ್ರೆ ಏನ್ ಗೊತ್ತು? ಇರೋದೊಂದು ಬಾಟ್ಲು ಸುರಿದ್ಬಿಟ್ಟಲೆ. ಈಗ ಮನಸ್ಸಿಗೆ ಪ್ರಶಾಂತವಾಯಿತು. ಹೋಗ್ಲಿ ಬಿಡು ಸುಸು. ನನ್ಗ ಎಣ್ಣೆಗಿಂತ ಈ ಎಂಟಿನೇ ಮುಖ್ಯ. ಅದು ನನ್ ಗಂಡ ಅಂದ್ರೆ ಸ್ವಲ್ಪ ನೀವು ಕಲ್ತ್ಕೊಳ್ಳಿ. ಈ ನವರಂಗಿ ಆಟ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಮನೇಲಿರಿ. ಏನು ಅಂದ್ರೆ ನಾನು ಹೋಗಿ ಬರ್ತೀನಿ. ಹೋಗಿದ್ ಬಚ್ಚಿದ್ದ. ದೂರ ದೂರ ಎರಡು ತೀರ ನಡುವೆ ನೆನಪು. ಹುಷಾರು. ಆಯ್ತು ಚಿನ್ನ. ದೂರ ದೂರ ಎರಡು ತೀರ ನಡುವೆ ನೆನಪು. ಏನು ಅಂದ್ರೆ ಚಿನ್ನ. ಜೋಪಾನ. ಆಯ್ತು ಚಿನ್ನ. ದೂರ ದೂರ ಎರಡು ತೀರ ನಡುವೆ ನೆನಪು. ನನ್ನ ಹೆಂಡತಿ ಊರ್ಗ್ ಹೋಗಿರೋ ಪರಿಸ್ಥಿತಿನ ನೋಡ್ಕೊಂಡು ಕಾಕ 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 ಅಂತ ನಗ್ತಾ ಇದ್ರಲ್ಲ, ನನಗೆ ಎಷ್ಟು ಫೀಲಿಂಗ್ ಆಗಿದೆ ಏನ್ ಗೊತ್ತಾ? ಸೂರಿ, ನನ್ನ ಫೀಲಿಂಗ್ ಒಂದು ಸಾಂಗ್ ಹಾಕೋ. ಏನ್ ಸರ್ ಇದು? ಏನಿದು ಚಿತ್ತಾರ ನೀಲಿ ಬಾನಿದು. ಹೆಂಡತಿ ಮನೆಯಿಂದ ಆಚೆ ಕಾಲ್ ಇಡ್ತಾ ಇದ್ದಂಗೆನೆ ಲೈಮ್ ಲೈಟ್ ಪ್ರೊಡಕ್ಷನ್ ಇಂದ 3ನೇ ತಾರೀಕು ಸಂಬಳ ಕೊಟ್ಟಾಗ ಎಷ್ಟು ಫೀಲ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಫೀಲ್ ಆಗ್ತಾ ಇದೆ. ಅಷ್ಟೇ ಯಾಕೆ, ಅವಳು ನೀನು ಬೇಡ ಅಂತ ತಾಳಿನ ಕಿತ್ತು ಎಷ್ಟು ಬಿಟ್ರೆ ಅದೇ ತಾಳಿ ತಗೊಂಡು ರಚಿತಾ ಮೇಡಮ್ ಕಟ್ಬಿಡ್ತೀನೇನೋ ಅನ್ನೋ ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಯಪ್ಪ, ಹೆಂಡತಿ ಮನೇಲಿಲ್ಲ ಅಂದ್ರೆ ಎಷ್ಟು ಸಂತೋಷ. ಈ ಸಂತೋಷ ಹೆಂಗಿದೆ ಅಂತಂದ್ರೆ ಪಂಜುರದಲ್ಲಿರೋ ಗಿಳಿನ ತೆಗೆದು ಆರಕ್ಕೆ ಬಿಟ್ಬಿಟ್ರೆ ಎಷ್ಟು ಆನಂದ ಆಗುತ್ತೋ ಅಷ್ಟೇ ಆನಂದ ಆಗ್ತಾ ಇದೆ. ಆನಂದನ ತಾಳಲಾರೆ
ನಿನ್ನ ಮಾತಲ್ಲೇ ನಾ ಹೇಳಲಾರೆ ನನ್ನ ತಿಳಿಸಲು ಬಯಕೆಗಳು. ಅಪ್ಪ ಒಂದ್ ನಿಮಿಷ ಕುಡಿಸುವ ಬಯಕೆಗಳು. ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮ್ಗೆ. ನನ್ನ ಹೆಂಡತಿ ಮನೇಲಿದ್ದಾಗ ನನ್ನ ಬಾಡಿ ಸ್ಕ್ಯಾನ್ ಮಾಡಿಸ್ದಾಗ ಬಂದಂತ ರಿಪೋರ್ಟ್ BP, ಐ, ಶುಗರು ಲೆಕ್ಕನೇ ಇಲ್ಲ. ಫ್ರಸ್ಟ್ರೇಷನ್ 1,500,000, ಡಿಪ್ರೆಷನ್ 2,500,000. ಅದೇ ನನ್ನ ಹೆಂಡತಿ 2 ಕ್ಷಣ ಊರ್ಗೋಗಿದ್ ಬರ್ತೀನಿ ಅಂದಾಗ ನಾನು ಬಾಡಿ ಸ್ಕ್ಯಾನ್ ಮಾಡಿಸ್ದೆ, ಅವಾಗ ಬಂದ ರಿಪೋರ್ಟ್ BP ನಾರ್ಮಲ್, ಶುಗರ್ ನಾರ್ಮಲ್, ಫ್ರಸ್ಟ್ರೇಷನ್ ಇಲ್ವೇ ಇಲ್ಲ, ಡಿಪ್ರೆಷನ್ ಕಳೆದೋಗ್ಬಿಟ್ಟೈತೆ. ಒಂದೇ ಆಡ್ ಆಗಿದೆ ಸರ್, ಹ್ಯಾಪಿನೆಸ್ 100% ಅಂತೆ. ಹ್ಯಾಪಿನೆಸ್ 100% ಆಡ್ ಆಗುತ್ತೆ ಅಂದ್ರೆ ಏನ್ ಸರ್ ಅರ್ಥ? ಸರ್, ಯಾರೋ ಒಬ್ರು ಮಹಾನ್ ವ್ಯಕ್ತಿಗಳು ಹೇಳ್ತಾರೆ ಎಣ್ಣೆ ಸಿಗರೇಟು ಬಿಟ್ರೆ ಐಸು ಹೆಚ್ಚಾಗುತ್ತೆ ಅಂತ. ಆದ್ರೆ ನಾನು ಹೇಳ್ತೀನಿ, ನಿಮ್ ಹೆಂಡ್ತಿದ್ರನ್ನ 2 ವಾರ ಮನೆಗೆ ಕಳಿಸಿ ನಿಮ್ಮ ಐಸ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಕೇಳಿ. ಯಪ್ಪ, ಅವಳು ಮನೇಲಿದ್ದಾಗ TV ರಿಮೋಟ್ ನೋಡಿ ಎಷ್ಟು ದಿನ ಆಗೋಗಿತ್ತೋ ಏನೋ. TV ರಿಮೋಟ್ ಎಲ್ಲಿ? ವರ್ಲ್ಡ್ ಕಪ್ ಸಿಕ್ಕದಷ್ಟು ಸಂತೋಷ ಆಗೋಯ್ತಲ್ಲಪ್ಪ. ಸರ್, ರೈತ ಮಳೆಗೆ ವೇಟ್ ಮಾಡ್ದಂಗೆ, ಮಜಾ ಬರೋದಕ್ಕೆ ನಮ್ಮ ಕರ್ನಾಟಕದ ಜನತೆ ವೇಟ್ ಮಾಡ್ದಂಗೆ, ಕೋಳಿ ಮೊಟ್ಟೆ ಇಡಕ್ ವೇಟ್ ಮಾಡ್ದಂಗೆ, ರಚಿತಾ ಮೇಡಮ್ ನನಗೋಸ್ಕರ ವೇಟ್ ಮಾಡ್ದಂಗೆ, ಮನೆಯಲ್ಲಿ ಎಷ್ಟೋ ಗಂಡಸರು ಈ ರಿಮೋಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಸರ್. ಈ ರಿಮೋಟ್ನ ಎದುರುಗಡೆ ನೋಡ್ತಾ ಇದ್ರೆ ಮಲೆ ಮಾದೇಶ್ವರ ಸ್ವಾಮಿನೇ ಡೈರೆಕ್ಟ್ ಆಗಿ ನೋಡಿದಷ್ಟು ಖುಷಿ ಆಗ್ತಾ ಇದೆ. ಇದೇ ಸಂತೋಷಕ್ಕೊಂದು ಸಾಂಗ್ ಕೇಳ್ಬಿಡ್ತೀನಿ. ಹೆಣ್ಮಕ್ಳನ್ನ ಇಷ್ಟು ಗೋಳೈಕೊಂತಿರಲ್ಲ, ಹೆಣ್ಣು ಮನೆ ಬೆಳಗ್ಗೆ ದೀಪ ಕಣೋ ದೀಪ. ಇವಳು ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ಎಂಟ್ರಿಲೇ ಎಕ್ಸಿಟ್ ಕೊಡ್ಸಿದ್ದೀನಿ. ಟಿವಿಲ್ ಬಂದ್ಬಿಟ್ಟು ಟಾರ್ಚರ್ ಕೊಡ್ತಾವಳೆ. ಚಾನಲ್ ಚೇಂಜ್. ಇದು ಹೆಣ್ಣು ಯಾವ ಹೆಣ್ಣುಲಿ ಅಂತ ಅಂದ್ಬಿಟ್ಟು ಈ ಗಂಡುಲಿಗಳ ಸಂತತಿನೇ ಕಮ್ಮಿ ಆಗ್ಬಿಡ್ತಾ ಇದೆ ಇಲ್ಲಿ ನಮ್ಗೆ. ಹೆಣ್ತಿನ ಸರ್ ಇವರೆಲ್ಲ. ಯಮಾರಿಸ್ ಚಾನಲ್ ಚೇಂಜ್. ಹೆಡ್ತಿನ ತವ್ರ ಮನೆ ಕಳಿಸ್ಬಿಟ್ರೆ ಎಲ್ಲಾ ಗಂಡಸರು ಇಷ್ಟೇ ಆನಂದವಾಗಿ ಕುಣಿತಾರ ಏನೋ. ಇದೇ ಖುಷಿಗೆ ಇವತ್ತು ಎಣ್ಣೆ ಹೊಡೆದು ಬಿಡ್ಬೇಕು. ಇದ್ದಿತ್ತೊಂದು ಬಾಟ್ಲಿ ಎಣ್ಣೆ, ಅದನ್ನು ತೆಗೆದು ಸಿಂಕ್ ಒಳಗಡೆ ಸುರಿದು ಬಿಟ್ಲಲ್ಲ ಸರ್. ಇವಳು ಬಾಯಿಗೂ ಮಣ್ಣಾಕ ತೊಪ್ಪೆಸಿದ್ದಿ. ಏನ್ ಮಾಡೋದು ಅಂತ ಫೀಲ್ ಮಾಡ್ತೀನಿ ಅನ್ಕೊಂಡ್ರ? ಅವಳು ಕೆಸರಲ್ಲಿ ಬಿದ್ದಿರೋ ಹಂದಿ ಆದ್ರೆ ಆ ಕೆಸರೇ ನಾನು. ಪಾರ್ವತಿ ಪಾರ್ವತಿ ಪಾರ್ವತಿ, ಅವಳನ್ನ ಮದುವೆ ಆದಾಗ ಅವಳ ಮೇಲೆ ಬೈಕ್ಗೆ ನಿನ್ನಿಂದ ಬೀರುಲ್ ಬಚ್ಚಿಟ್ಬಿಟ್ಟಿದ್ನಲ್ಲ ಪಾರ್ವತಿ. ಗಂಡು ಮಕ್ಕಳು ಎಣ್ಣೆ ಮಾತ್ರ ಬೀರುಲ್ ಬಚ್ಚಿಡಲ್ಲ ಸರ್. ಅವರ ಆಸೆ, ಆಕಾಂಕ್ಷೆ, ದುಃಖ, ಸುಖ, ರೋಷ, ಕೋಪ ಎಲ್ಲಾನು ಬೀರುಲ್ ಬಚ್ಚಿಟ್ಟಿರ್ತಾರೆ. ಆದ್ರೆ ಇವತ್ತು ಈ ಬಚ್ಚಿಟ್ಟಿರುವ ಎಣ್ಣೆಯನ್ನು ಬಿಚ್ಚಿಟ್ಟು ಅದನ್ನ ಒಳಗಡೆ ತಗೊಂಡು ಆಸೆ ಆಕಾಂಕ್ಷೆಗಳನ್ನೆಲ್ಲ ಇವತ್ತು ಪಂಚೆ ಆಸೆ ಬಿಚ್ಚಿಟ್ಬಿಡ್ತೇನೆ. ಏನಾಗೋಗ್ಲಿ. ಯಾರ್ದೋ ರಾಂಗ್ ನಂಬರ್ ಫೋನ್ ಮಾಡಬೇಡಿ ನಂಗೆ. ಪಾರ್ವತಿ ಪಾರ್ವತಿ ಪಾರ್ವತಿ, ನಿನ್ನೊಂದು ಗುಟ್ಗು ಕುಡಿತಾ ಇದ್ದಂಗೆ ಸ್ವರ್ಗ 2 ಇಂಚಲ್ಲಿದೆ ಅಂತ ಫೀಲ್ ಆಗ್ತಾ ಇದೆಯಲ್ಲ ಪಾರ್ವತಿ. ಪಾರ್ವತಿ, ಇದಕ್ಕ ಪಾರ್ವತಿ ಹೆಣ್ಣು ಮಕ್ಕಳು ನೀರ್ಗೋಸ್ಕರ ನಲ್ಲಿ ಹತ್ರ ಜಗಳಾಡಿದ್ರೆ ಗಂಡು ಮಕ್ಕಳು ಬೀರ್ಗೋಸ್ಕರ ಬಾರ ಹತ್ರ ಜಗಳ ಆಡೋದು. ಪಾರ್ವತಿ ಪಾರ್ವತಿ, ಎಣ್ಣೆ ಹಳೇದಾದಷ್ಟು ಟೇಸ್ಟು, ಹೆಂಡತಿ ಹಳೇದಾದಷ್ಟು ವೇಸ್ಟು ಪಾರ್ವತಿ. ಈ ಹೆಣ್ಣಿಗೂ ಎಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ಪಾರ್ವತಿ, ನಿನ್ನ ದಿನ ಕುಡಿಬೇಕು ಅಂತ ನಂಗೆ ಆಸೆ ಪಾರ್ವತಿ. ಆದ್ರೆ ಆ ಮುಸುಂಟಿ ಮಕ್ಕ ತೊಪ್ಪೆ ಸಿದ್ದಿ ಹೇಳ್ತಾಳೆ, ನಂಗೆ ಎಣ್ಣೆ ಹೊಡಿಯೋರು ಅಂದ್ರೆ ಆಗಲ್ಲ, ಎಣ್ಣೆ ಅಂದ್ರೆ ಆಗಲ್ಲ, ಎಣ್ಣೆ ವಾಸನೆ ಅಂದ್ರೇನೆ ಆಗಲ್ಲ ಅಂತ. ನನಗೆ ಅವಳು ಕಂಡ್ರೆ ಆಗುತ್ತಾ ಮೇಡಮ್? ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಇಲ್ಲೇ ಪಾರ್ವತಿ. ವೈಫ್ ತೊಪ್ಪೆ ಸಿದ್ದಿ, ಈ ಸಂತೋಷದ ಸಮಯದಲ್ಲಿ ನಾನು ಇವಳು ಫೋನ್ ಲಿಫ್ಟ್ ಮಾಡ್ತೀನಾ? ನೋ ಕಟ್ಟ. ಇವತ್ತು ಓನ್ಲಿ ಹ್ಯಾಪಿ ಡೇ, ಎಂಜಾಯ್. ಓ ಜಗಪ್ಪ,
ಬನ್ನಿ ಗುರು ಸರ್. ಗುರು ಸರ್? ನನ್ ಗುರು ಸರ್ ಅಲ್ಲ ಕಣ. ಓ ಸೀತಾರಾಮ್ ಗೋವಿಂದರಾಜ್ ಬುದಿಕೋಟೆ. ಅಯ್ಯೋ ನಿನ್ ಮುಖ ನೋಡ್ಬಿಟ್ಟು ಗುರು ಸರ್ ಕೂದ್ಲು ಅನ್ಕೊಂಡ್ಬಿಟ್ನಲ್ಲ. ಏನ್ ಈ ಕಡೆ ಹೋಗ್ಲಿ ಸ್ವೀಟ್ ತಗೋ. ಯಾಕೆ ಸ್ವೀಟು? ನನ್ನ ಮಗ LKG ಫಸ್ಟ್ ಕ್ಲಾಸ್ ಪಾಸ್ ಆಗವನೆ. ಸೂಪರ್ ಕಣ. ಜಗ ಹೌದು, ಡೈಲಿ ನಿನ್ನ ಮಕ್ಕ ಒಳ್ಳೆ ಸೀದೋಗಿರೋ ದೋಸೆ ಹಿಂಗಿರೋದು. ಇವತ್ತೇನು ಇಡ್ಲಿ ತರ ಹೊಳಿತಾ ಇದೆ. ಸೀತಾರಾಮ್, ಗಂಡು ಮಕ್ಳು ಯಾವತ್ತು ಇಡ್ಲಿ, ಹೆಣ್ಮಕ್ಳು ಯಾವತ್ತಿದ್ರು ದೋಸೆ. ಸೀತಾರಾಮ್, ದೋಸೆ ನೋಡು ಮೇಲ್ಗಡೆ ಮಾತ್ರ ಬೆಳಗಿರುತ್ತೆ, ಮುಗ್ಚಾಕಿದ್ರೆ ಸೀದೋಗ್ಬಿಟ್ಟಿರುತ್ತೆ. ಆದ್ರೆ ಹುಡುಗರು ಹಂಗಲ್ಲ ಸೀತಾರಾಮ್, ಇಡ್ಲಿ ತರ ನೀನ್ ಮುರಿದ್ರು ತರದ್ರು ಬೆಳ್ಳಗೆ ಇರ್ತಾರೆ ಸೀತಾರಾಮ್. ಹಾಲಂತ ಮನ್ಸು ನಮ್ಮ ಹುಡುಗರ್ದು. ಸೂಪರ್ ಕಣ ನೀನು. ನಾನ್ ಕಲರ್ ಸೂಪರ್ ಅಲ್ಲ, ಅದಕ್ಕೆ ಇರೋದು ಸೀತಾರಾಮ್. ಜಗ ಏನಿವತ್ತು ಡ್ಯಾನ್ಸು, ಎಣ್ಣೆ, ತುಪ್ಪ, ಶಾಲೆ ಪಾಠ ಎಲ್ಲ ಹೇಳು ಸೀತಾರಾಮ್. ಹಂಗಲ್ಲ ಕಣ. ಏನ್ ಲಾಟ್ರಿ ಗಿಟ್ಟಿ ಹೊಡಿತಾ? ಇಲ್ಲ ಇಲ್ಲ, ನೀನ್ ಹೆಂಡತಿ ವಾಂತಿ ಮಾಡ್ಕೊಂಡ್ಲ? ಇಲ್ಲ. ಮತ್ತಿನ್ನೇನು? ನನ್ನ ಹೆಂಡತಿ 2 ವಾರ ತವ್ರ ಮನೆಗೆ ಹೋಗೋಳು ಸೀತಾರಾಮ್. ತವ್ರ ಮನೆಗೆ ಹೋದ್ರೆ ಖುಷಿ ಆಗುತ್ತಾ? ಆಗಲ್ವಾ ಸೀತಾರಾಮ್? ಆಗಲ್ವಾ? ಹೆಂಗೆ? ನಿನ್ BP ಇದೆಯಾ? ಇದೆ. ಶುಗರ್ ಇದೆಯಾ? ಇದೆ. ಡಿಪ್ರೆಷನ್ ಸಿಕ್ಕಾಪಟ್ಟೆ ಇದೆ. ಅದು ಇದೆ. ಹಾಗಾದ್ರೆ ನಿನ್ ಹೆಂಡತಿನ 2 ವಾರ ಊರಿಗೆ ಕಳ್ಸು ಸೀತಾರಾಮ್. ನಿನ್ಗೆ ರೋಗ ವಾಸಿ ಆಗ್ಲಿಲ್ಲ ಅಂದ್ರೆ ನನ್ನ ಬಂದು ಕೇಳು ಸೀತಾರಾಮ್. ಏನಪ್ಪ ಡೌಟ್ ಇದೆ ನನಗೆ. ಡೌಟಾ ಸೀತಾರಾಮ್? ನೀನು ನಿನ್ ಹೆಂಡತಿ ಮನೇಲಿದ್ದಾಗ ಯಾವ್ದಾರ ಹೆಂಗಸರಿಗೆ ಮುತ್ಕೊಟ್ಟಿದ್ಯಾ ಸೀತಾರಾಮ್? ಹೊರಕಾಲ್ ಹೊಡಿತಾಳೆ. ಈಗ ನನ್ನ ಹೆಂಡತಿ ಮನೇಲಿಲ್ಲ ನೋಡು. ನೀನ್ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ನೀನ್ ಯಾವತ್ತಾದ್ರೂ ಎಣ್ಣೆ ಹೊಡೆದಿದ್ಯಾ ಸೀತಾರಾಮ್? ಇಲ್ಲ. ಇವತ್ತ ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲ ನೋಡು. ನೀನ್ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಯಾವತ್ತಾರು TV ಹಾಕೊಂಡು ಎಂಜಾಯ್ಮೆಂಟ್ ಮಾಡಿದ್ಯಾ? ಇಲ್ಲ ಕಣ. ಇವತ್ತ ನನ್ನ ಹೆಂಡತಿ ಮನೇಲಿಲ್ಲ, ಇಲ್ಲಿ ನೋಡು. ಜಗ ನೀನು ಸೂಪರ್ ಕಣ. ಒಂದ್ ನಿಮಿಷ. ಅಲೋ, ಏನೇ ಮಾಡ್ತಾ ಇದೀಯಾ? ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಆಗಿ ಅದು ನಿಲ್ಸ್ಬಿಟ್ಟು ಉಟ್ಟು ಬಟ್ಟೆಲ್ಲ ನಿನ್ನ ತವ್ರ ಮನೆಗೆ ರೈಟ್ ಹೇಳು. ನಾನು ಕಾಲ್ ಮಾಡೋವರೆಗೂ ಬರ್ಲೇಬೇಡ. ಹಿಂಗ್ ಸಡನ್ ಆಗಿ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಸಡನ್ ಆಗಿ ಕಣೆ, ಒಬ್ಬ ಗುರುಗಳು ಜ್ಞಾನೋದಯ ಮಾಡವ್ರೆ ನನಗೆ. ನೋಡೋ, ಇದೇ ಲಾಸ್ಟ್ ಡಿಸಿಷನ್, ಫೈನಲ್ ಡಿಸಿಷನ್. ಐ ವಾಂಟ್ ಮನಃಶಾಂತಿ. ನಿನ್ನ ಹೆಂಡತಿ ಊರಿಗೆ ಹೋದ್ಲು. ಹೌ ಡು ಯು ಫೀಲ್? ಪ್ರಶಾಂತವಾಗಿದೆ. ನಿನ್ನ ಮನಸ್ಸಿನ ಭಾರ, ತಲೆ ಭಾರ ಎಲ್ಲ ಎಳೆದು ನರನಾಡಿಗಳಿಂದ ಕುಕ್ಕೆ ಹರಿತಾ ಇದೆ. ಆ ಹೆಂಡತಿ ಊರಿಗೆ ಹೋಗೋವಳೆ ಅಂತ ನಿನ್ನ ಮುಖದಲ್ಲಿ ಕಾಂತಿ ಕಾಣಿಸ್ತಾ ಇದೆಯಲ್ಲ ಸೀತಾರಾಮ್. ಬಾ, ನಿನ್ನ ಹೆಂಡತಿನ ಊರಿಗೆ ಹೋಗೋಳೆ, ನನ್ನ ಹೆಂಡತಿನ ಊರಿಗೆ ಹೋಗೋಳೆ, ಇಬ್ರು ಕುತ್ಕೊಂಡು ಎಣ್ಣೆ ಹಾಕೋಣ. ಅಫ್ಕೋರ್ಸ್. Come on. Cheers. ತೊಪ್ಪೆ ಸಿದ್ದಿ, ಮಾನ ಮರ್ಯಾದೆ ಇಲ್ಲ ಇವಳಿಗೆ. ಇಲ್ಲಿ ಸಂತೋಷವಾಗಿ ಜಾಲಿ ಮಾಡ್ತಾ ಇದ್ದೀನಿ, ಫೋನ್ ಮಾಡ್ತಾವಳೆ. ನೋ ಲಿಫ್ಟಿಂಗ್ ಕಟ್ಟ. ಪಾಪ ಏನ್ ಕಷ್ಟ ಲಿಫ್ಟ್ ಮಾಡಿ. ಲೇ, ಬೇಕು ಅಂದ್ರೆ ಲಿಫ್ಟ್ ಇಲ್ದೆ ನಾನು ಮೆಟ್ಲಲ್ಲಿ ನಡ್ಕೊ ಹೋಗ್ಬಿಡ್ತೀನಿ. ಆದ್ರೆ ತೊಪ್ಪೆ ಸಿದ್ದಿ ಫೋನ್ ಮಾತ್ರ ಲಿಫ್ಟ್ ಮಾಡಲ್ಲ. ಕಟ್. ಕುಡಿಚಿತ. ಯಾಕೆ 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 ಇಲ್ಲಿ ಮುಸುಡಿ ಅವಳೆ? ಯಾಕೆ ಮತ್ತೆ ಮತ್ತೆ ಫೋನ್ ಮಾಡಿ ನಂಗೆ ಟಾರ್ಚರ್ ಕೊಡ್ತಾ ಇದ್ದ? ಏನೋ ಹೆಂಡ್ತಿ ಬಲಗಾಲಿಟ್ಟು ಆಚೆ ಹೋದ್ಲು ಅನ್ನೋ ಖುಷಿಲಿದ್ರೆ ಕಾಲ್ ಮೇಲ್ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳೆ. ಕಟ್ಟ. ಹೊಡೆದು ಹಾಕ್ಬಿಡ್ತಾರಾಮ್ ಇದನ್ನ. ಕೇಳು ಕೃಷ್ಣ ಎಳ್ಳ ಪಾರ್ಥ. ಜಗಪ್ಪ, ನಿನ್ ಹೆಂಡತಿ ಹೆಂಗೆ? ಸರಿ ಇಲ್ಲ ಸೀತಾರಾಮ್, ಅದು ಗುಜರಿ ಗಾಡಿ ಸೀತಾರಾಮ್. ಇಡೀ ಮಜಾ ಭಾರತದಲ್ಲಿ ಎಲ್ಲರೂ ಹೇಳಿದ್ರು ಅವಳನ್ನ ಮದುವೆ ಆಗಬೇಡ ಅಂತ. ನಾನು ಮದುವೆ ಆಗ್ಬಿಟ್ಟೆ ಸೀತಾರಾಮ್. ಜಗಪ್ಪ, ನಿನ್ ಹೆಂಡತಿ ಫಿಗರ್ ಅಲ್ವಾ? ಸೀತಾರಾಮ್, ಇಟ್ಟುದ್ದವಳು ಸೀತಾರಾಮ್. 1, 2, 3 ಅನ್ನೋದ್ರಲ್ಲಿ ಇದೊಂದು ಬೆಳ್ಳ ಹಂಗೆ ಉಳ್ಕೊಳ್ಳುತ್ತೆ ಸೀತಾರಾಮ್. ಅಷ್ಟಕ್ಕೂ ಬರಲ್ಲ ಸೀತಾರಾಮ್. ಜಗಪ್ಪ, ನಿನ್ ಹೆಂಡತಿ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಅಂತೆ. ಮೊಬೈಲಲ್ಲಿ ಹೊಡೆದ್ಬಿಡ್ತೀನಿ. ಅವಳಿಗಿರೋದೇ 25 ಜನ ಫಾಲೋವರ್ಸ್, ಅದು ಅವ್ರ ಮನೆಯವ್ರೆ. ಆದ್ರೂ 7 ಲಕ್ಷ ಅವ್ರೆ ಅಂತ ಬಿಲ್ಡಪ್ ಅಲ್ಲಿ ಓಡಾಡ್ತಾವಳೆ ನಾಯಿ. ರಚಿತಾರಾಮ, ರಚಿತಾ ಮೇಡಮ್ ಹೆಸರು ಹೇಳ್ಬೇಡ ಸೀತಾರಾಮ್. ಯಾಕೋ ಸೂಸೈಡ್ ಮಾಡ್ಕೊಂಡು ಸತ್ತ ಬಿಡೋಣ ಅನ್ಸುತ್ತೆ. ಯಾಕೆ ಯಾಕೆ ಅಂತ ಹೇಳಿ ಸೀತಾರಾಮ್, 1 ವರ್ಷ ವೆಯ್ಟ್ ಮಾಡಿದ್ರೆ ನಾನು ಅವ್ರ ಜೊತೆ ಕಾರಲ್ಲಿ ಬರ್ಬೋದಿತ್ತು. ಈ ಮುಸುಂಡಿ ಮಕ್ಕದೊಳ್ಳೆ ಮದುವೆ ಆಗ್ಬಿಟ್ಟು ಇನ್ನು ಅನ್ಕ ಸ್ಕೂಟ್ರಲ್ಲಿ ಬರ್ತಾ ಇದ್ದೀನಿ ಸೀತಾರಾಮ್. ಅಯ್ಯೋ ಪಾಪ, ಎಂತ ರೋದನೆ ಜಗದೀಶ.
ಸೇಮ್ ನಾನು ಹೆಂಡ್ತಿ ತರನೇ ಮಿಮಿಕ್ರಿ ಮಾಡ್ತೀಯ ಕಳ್ಳ. ನನಗಿಂತ ನಾನು ಹೆಂಡ್ತಿ ನೀವೇ ಅರ್ಥ ಮಾಡ್ಕೊಂಬಿಟ್ಟ ಸೀತಾರಾಮ್. ಜಗಪ್ಪ ಒಂದ್ಸತಿ ಹಿಂತಿರುಗಿ ನೋಡು. ಏನ್ ತಿರುಗಿ ನೋಡ್ಲಿ ಸೀತಾರಾಮ್, ಅವಳು ಮದುವೆ ಆದಾಗಿಂದ ಹಿಂದೆ ತಿರುಗಿ 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 ಮುಂದೆ ಹೋಗಕ್ಕೆ ಗೊತ್ತಾಯ್ತಾ ಇಲ್ಲ ಸೀತಾರಾಮ್. ಈಗ ನೀನ್ ತಿರುಗಿಲ್ಲ ಅಂದ್ರೆ ನಿನ್ ಜೀವನ ಶಟ್ಕೊಂಡ್ಬಿಡುತ್ತೆ ಜಗ್ಗ. ಸೀತಾರಾಮ್ ಹಿಂದೆ ತಿರುಗಿ ನೋಡಕ್ಕಲ್ಲ ದೆವ್ವ ಬಂದ್ ನಿಂತೈತ ಸೀತಾರಾಮ್. ದವ್ವ ಬಂದಿದ್ರು ಪರವಾಗಿಲ್ಲ, ನೀನ್ ಹೆಂಡತಿ ಬಂದವಳೆ. ಈ ಆಟಕ್ ನಾನಿಲ್ಲಯ್ಯ. ಮೊದ್ಲು ಹೇಳೋದಲ್ವೇನೋ, ಕುಡ್ದಿದ್ದೆಲ್ಲ ಇಳ್ದೋಯ್ತಲ್ಲೋ. ಹೇಳಕ್ ಹೇಳ್ಬಿಟ್ಟಪ್ಪ, ನಾನ್ ಹೇಳೋ ಡೈಲಾಗ್ ಮಾತ್ರ ಕೇಳಿಸ್ಕೊಂತಿದ್ಯಾ, ನನ್ನ ಎಕ್ಸ್ಪ್ರೆಷನ್ ನೋಡ್ತಾ ಇಲ್ವಲ್ಲ. ಈ ಮುಸುಡಿಲಿ ಎಕ್ಸ್ಪ್ರೆಷನ್ ಎಲ್ಲೋ ಕಾಣುತ್ತೆ, ನಿಂದ್ರಲ್ಲಿ ವೇರಿಯೇಷನ್ ಇಲ್ಲ. ಅದ್ ನಿನಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನಾನು ಬಿಟ್ಬಿಡ್ರ ನೋಯ್ತೀನಿ. ತಿರ್ಗೋ ಬೇಕಾದ್ರೆ ನೀನೇ ಮುಂದೆ ಬಾ. ನೀನ್ ಇಲ್ಲೇ ಇದೆಯೇನೋ ಅಂತ ತಿರುಗ್ದೆ. ತಿರ್ಗೋ ಈ ಕಡೆ. ಹ್ಯಾಪಿ ಜರ್ನಿ. ಮತ್ತೆ ಹೋಗ್ತೀಯೇನೋ ಅಂತ. ಏನು ಕುಡಿತಾ ಇದ್ಯಾ? ನಾನು ಸುಮ್ನೆ ಕುಡಿತಾ ಇಲ್ಲ ಸುಸು, ಭಾರಿ ಬೇಜಾರಾಗೋಯ್ತು, ಅದಕ್ಕೆ ಒಂಚೂರು ಕುಡಿತಾ ಇದ್ದೀನಿ ನಾನು. ಯಾಕೆ ಬೇಜಾರಾಯ್ತು? ಆ ಕಾರ್ತಿ ಜೊತೆ ಫುಲ್ ಜಗಳ ಮಾಡ್ಬಿಟ್ಟೆ ನಾನು. ಯಾಕೆ ಜಗಳ ಮಾಡ್ದೆ? ಅಲ್ಲ ಸುಸು, ನಮ್ ಮದ್ವೆ ಆಗಿದ್ದೀನಿ ಅಂತ ಗೊತ್ತು, ಆಗಿದ್ರು ಫೋನ್ ಮಾಡ್ಬಿಟ್ಟು ಚೆನ್ನಾಗಿದೆಯೇನೋ ಜಗಪ್ಪ ಅಂತ ಕೇಳ್ತಾನೆ. ಅವ್ನ್ಗೆ ಎಷ್ಟು ಗಾಯತಲ್ಲಿ ಇರ್ಬೇಕು ಅವ್ನ್ಗೆ. ಅಂದ್ರೆ ನೀನು ಕುಡಿಯೋದ್ ನಿಲ್ಸಲ್ಲ ಈಗ? ಅದ್ರ ಮಗ ಮದ್ವೆ ಆಗಿ ನಂತರನೇ ಫಸ್ಟ್ ರೇಟ್ ಅಲ್ಲಿ ಮುಳುಗೋಗೋರ್ಗು ನಾನು ಇದನ್ನ ನಿಲ್ಸಲ್ಲ ಸುಸು. ಏಯ್, ನಾನು ಅಷ್ಟೊತ್ತಿ ಫೋನ್ ಮಾಡಿದ್ರು ಯಾಕೋ ರಿಸೀವ್ ಮಾಡ್ಲಿಲ್ಲ ನೀನು? ರೇಡಿಯೇಷನ್ ಇಂದ ಹೆಂಡತಿಯಿಂದ ದೂರ ಇರ್ಬೇಕು ಅಂತ ಗುರು ಸರ್ ಹೇಳವ್ರೆ. ನೀವ್ ಯಾಕೆ ಸರ್ ಹೇಳ್ತೀರಾ ಹಂಗೆ? ಯಾಕೆ ಸರ್ ನನ್ ಗಂಡಂಗ ಹಂಗೆಲ್ಲ ಹೇಳ್ಕೊಟ್ಟು ಹಾಳು ಮಾಡ್ತೀರಾ ನೀವು? ಸರಿ ಇಲ್ಲಿ ಯಾವನ ಹೇಳಿದ್ದು? ಯಾವ್ ನನ್ನ ಮಗ ಹೇಳಿದ್ದು? ಹೆಂಡತಿನ ತವ್ರ ಮನೆ ಕಳ್ಸಿದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಯಾವ್ ನನ್ನ ಮಗ ಹೇಳಿದ್ದು? ಅದು ಜಗ್ಗಪ್ಪ. ಸೀತಾರಾಮ್, ಹೆಂಡತಿನ ತವ್ರ ಮನೆ ಕಳಿಸ್ತಾ ಇದೀಯಾ? ಐ ಹೇಟ್ ಯು ಸೀತಾರಾಮ್, ಐ ಹೇಟ್ ಯು. ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಸೀತಾರಾಮ್? ಏನ್ ಅನ್ಕೊಂಡಿದ್ಯಾ ಸೀತಾರಾಮ್? ಸಂಸಾರ ಅನ್ನೋ ದೀಪದಲ್ಲಿ ಹೆಂಡತಿ ಎಣ್ಣೆ ಆದ್ರೆ ಗಂಡ ಬತ್ತಿಯಾಗಿರ್ಬೇಕು ಸೀತಾರಾಮ್, ಆಗ್ಲೇ ಅಲ್ವಾ ಸಂಸಾರ ಆನಂದ ಜೊತೆಯಾಗಿ ಉರಿಯೋದು. ಸೀತಾರಾಮ್, ಮರ ಇಲ್ಲ ಅಂದ್ರೆ ಗಾಳಿ ಇರಲ್ಲ, ಸೂರ್ಯ ಇಲ್ಲ ಅಂದ್ರೆ ಬೆಳಕಿರಲ್ಲ, ಹೆಂಡತಿ ಇಲ್ಲ ಅಂತಂದ್ರೆ ಗಂಡನ ಬಾಳು ಫುಲ್ಫಿಲ್ಲೇ ಆಗಲ್ಲ ಸೀತಾರಾಮ್. ಸೀತಾರಾಮ್ ಏನಂತ ಮಾತಾಡ್ತೀಯ ಸೀತಾರಾಮ್? ನಿನ್ BP ಇದೆಯಾ? ಇದೆ. ಶುಗರ್ ಇದೆಯಾ? ಫ್ರಸ್ಟ್ರೇಷನ್ ಇದೆಯಾ? ಅದನ್ನೆಲ್ಲ ವಾಸಿ ಮಾಡೋ ದೇವತೆ ಕಣ ಇವಳು. ಇಂಥ ಪುಣ್ಯಾತ್ಮನ್ ಮನೆ ಪಕ್ಕದಲ್ಲಿ ಇಟ್ಕೊಂಡು ಹೆಂಡತಿನ ತವ್ರ ಮನೆ ಕಳಿಸ್ತೀಯನೋ? ನೀನೇನೋ ನನ್ನ ತವ್ರ ಮನೆ ಕಳ್ಸೋದು? ನಾನೇ ಹೋಗ್ತೀನಿ ನಿನ್ ಮನೆಗೆ, ನನ್ ಕಾಲು ಇಡಲ್ಲ. ಹೋಗೋರ್ನ ಯಾವತ್ತು ತಡಿಬಾರ್ದು ಸೀತಾರಾಮ್. ಈಗ ಮಂಗಳ ಗ್ರಹಕ್ಕೆ ಹೋಗ್ತೀವಿ ಅಂತಂದವ್ರನ್ನ ತಡೆದು ಬಿಟ್ಟಿದ್ರೆ ಇವತ್ತು ಮಂಗಳ ಗ್ರಹದಲ್ಲಿ ಕಾಲಿಡ್ತಿದ್ರೆ ಸೀತಾರಾಮ್. ಸೀತಾರಾಮ್ ಇವತ್ತು ಮಜಾ ಭಾರತ ಮಾಡಬೇಡಿ ಸಾರ್ ಅಂತ ಹೇಳ್ಬಿಟ್ಟಿದ್ರೆ ನಮ್ಮಂತ ಆರ್ಟಿಸ್ಟ್ ಕರ್ಕ ಬಂದ್ ಮಜಾ ಭಾರತ ಮಾಡಕ್ ಆಗ್ತಿತ್ತು ಸೀತಾರಾಮ್. ಇವತ್ತು ಹೆಂಡತಿ ಇಲ್ದೆ ಬದುಕ್ತಾ ಇರೋ ಏಕೈಕ ಗಂಡು ಅಂದ್ರೆ ನೀನೇ. ಆಲ್ ದ ಬೆಸ್ಟ್ ಸೀತಾರಾಮ್. ಹೋಗಿದ್ ಬಾ ಸೀತಾರಾಮ್. ನನ್ನ ಹೆಂಡತಿನ ಕಳಿಸ್ನಲ್ಲ ಜಗಪ್ಪ, ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲು, ನಿನ್ನ ಹೆಂಡತಿನ ಕಳಿಸ್ಬಿಡು. ಕಳಿಸ್ತೀನಿ ಸೀತಾರಾಮ್, ಕಳಿಸ್ತೀನಿ. ಆದ್ರೆ ಈಗಲ್ಲ, ಮತ್ತೆ 9 ತಿಂಗಳಾದ್ಮೇಲೆ ಹೆರಿಗೆ ಕಳಿಸ್ತೀನಿ. ನೀನೇನೋ ಕಲ್ತ್ಕೊಂಡಿದ್ಯಾ ಆಯ್ತಾ ಬುದ್ಧಿನ, ಅದು ಪಾಪ ಯಾಕೆ ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತೀಯ ಅದೇ ತರ? ನೀನ್ ಮಾತ್ರ 9 ತಿಂಗಳಾದ್ಮೇಲೆ ಕಳಿಸ್ಬೇಕು, ಅವರೆಲ್ಲ ಇಮಿಡಿಯೇಟ್ ಕಳಿಸ್ಬೇಕು. ಇದೇನ್ ನ್ಯಾಯ ಇದು? ಇಲ್ಲ, ಅವನಾದ್ರೂ ಸಂತೋಷವಾಗಿ ಬದುಕಲಿ ಅಂತ ನಮಸ್ತೆ. ಏನಪ್ಪ ಗೊತ್ತಿಲ್ಲ, ಈ ತರ ಸಂತೋಷನೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ನಮ್ಮ ಗುರುಜಿ. ತುಂಬಾ ಈ ಸ್ಕಿಟ್ಟಿನ ಎಂಜಾಯ್ ಮಾಡ್ತೀವಿ ನಮ್ಮ ಗುರುಜಿ. ಸೊ ಅವ್ರ ಹತ್ರ ಮೊದ್ಲು ಕೇಳ್ಬೋಣ. ಗುರುಜಿ, ನೀವ್ ಈ ತರ ವೈಫ್ ಮನೆಯಿಂದ ಆಚೆ ಹೋದಾಗ ನಿಮ್ಮ BP, ನಿಮ್ಮ ಡಿಪ್ರೆಷನ್, ಇನ್ನೊಂದೇನಪ್ಪ ಅದು ಫ್ರಸ್ಟ್ರೇಷನ್, ಶುಗರ್ ಲೆವೆಲ್ ಅದೆಲ್ಲ ಕರೆಕ್ಟ್ ಆಗಿತ್ತಾ? ಆಕ್ಚುಲಿ ನಂದು ಜಾಸ್ತಿ ಇದೆ, ನಾನೀಗ ಅವನತ್ರ ಕೇಳ್ಬೇಕು ಅದಕ್ಕೆ ಮದ್ದು ಏನು ಅಂತ. ಅದೇ ಸರ್ 2 ವಾರ ಚೆನ್ನಾಗಿತ್ತು.
ಈಗ ಸುಸ್ಸು ಬಗ್ಗೆ ಹೇಳಿದ ಸತ್ಯನ ನಿಜ ಹೇಳಿದ್ದ ಅದು ಒಳಗಿದ್ದು ಫ್ರಸ್ಟ್ರೇಷನ್ ಹಂಗೆ ಕುಡಿದು ಒಳಗೆ ಬಂದಿದ್ದ ಅಥವಾ ಇಲ್ಲ ಸರ್ ಸುಮ್ನೆ ಹಾಗೆ ಸುಮ್ನೆ ಹೌದು ಸರ್ ನಿಜ ಇಲ್ಲ ಸರ್ ಹಂಗೆ ಹೇಳಿ ಅದು ಚೆನ್ನಾಗಿತ್ತು ಏನೋ ಒಂದಿಷ್ಟು ಉಳ್ಕೊಳತ್ತೆ ಏನೋ ಡೈಲಾಗ್ಸ್ ಅಲ್ಟಿಮೇಟ್ ಸೂಪರ್ ಆಗಿತ್ತು. ಆಮೇಲೆ ಮತ್ತೆ ಹೆಂಡತಿನ ಯಾವಾಗ ಕಳಿಸೋದು ಅವರಿಗೆ? ಸರ್ ಅದೇ 9 ತಿಂಗಳು ಆದ್ಮೇಲೆ. ಹೇಗೆ ಕಳಿಸೋದು? 9 ತಿಂಗಳು ಆದ ನಂತರ ಅಲ್ಲ ಕಣೋ, ಅದಕ್ಕೆ ಮುಂಚೆನೆ ಕಳಿಸ್ಬೇಕು. ಹೌದಾ ಸರ್? ಏನು ಗೊತ್ತಾಗಲ್ವಲ್ಲ ಸರ್. ಓಕೆ, ಟೋಟಲ್ ನಾನು ಹೇಳೋದು ಅರ್ಧ ನಿನ್ ಮೇಲೆ ಹೇಳ್ಕೊಂಡಿದ್ಯಾ. ಕಂಟಿನ್ಯೂಸ್ ಡೈಲಾಗ್ ಹೊಡೆದು ಇಟ್ಸ್ ನಾಟ್ ಎ ಜೋಕ್. ಆ ಎಕ್ಸ್ಪ್ರೆಷನ್, ಆ ಫೀಲಿಂಗ್ ತಗೊಂಡು ನಾವು ಮಾಡೋದು ಆಸ್ ಯೂಶುವಲ್. ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ಆಸ್ ಯೂಶುವಲ್ ಯು ಆರ್ ಸಿಂಪ್ಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ಅಲ್ಲ, ಇವಾಗ ಇವರು ಜಗಪ್ಪ ಅಂತದ ಇನ್ನೊಂದು ವರ್ಷ ವೆಯ್ಟ್ ಮಾಡಿದರೆ ಕಾರಲ್ಲಿ ಬರ್ಬೋದಾಗಿತ್ತು ಅಂತ ಅಲ್ಲ. ಕಾರಲ್ಲಿ ಸೀಟ್ ಖಾಲಿ ಇತ್ತ? ನಂದು 2 ಸೀಟರ್ ಕಾರ್ ಅಲ್ಲ ಅಲ್ವಾ? ಟ್ಯೂನ್ ಎಲ್ಲಿಂದ ಬರ್ತಾ ಇದ್ದ? ಅವ್ರು ಕಾರಲ್ಲಿ ಬರ್ತಾ ಇದ್ರೆ ನಾ ಕಾಲಲ್ಲಿ ಅವ್ರ ಹಿಂದೆ ಓಡಿ ಬರ್ತಾ. ಬಟ್ ಖುಷಿ ಏನು ಅಂದ್ರೆ ಜಗ್ಗ, ಮೇಡಮ್ ಐ ರಿಯಲಿ ಲವ್ ಯು ಜಗ್ಗ, ಯು ಆರ್ ಆಸಮ್. ಮಾನಸ ಅಂಡ್ ಸೀತಾರಾಮ ಅವರಿಬ್ರು ಕಾಂಬಿನೇಷನ್ ಒಂಥರ ಡೆಡ್ಲಿ ಕಾಂಬಿನೇಷನ್ ಅನ್ಸುತ್ತೆ ಅಲ್ವಾ? ಅಂಡ್ ಗ್ಲಾಸ್ ಬಾಟ್ಲ್ ತೆಗ್ದಿಲ್ಲ, ದಟ್ ವಾಸ್ ಸೂಪರ್. ಅದು ಏನ್ ಮಾಡ್ತಾನೆ ಇವನು ಅಂತ ಸರ್ ಆಲ್ರೆಡಿ ಏನೋ ಹೇಳಿದ್ರು. ಇವೆಲ್ಲ ಮಾಡಿರ್ತಾರೆ ಅನ್ಸುತ್ತೆ ಸರ್, ಅದಕ್ಕೆ ನೀಟಾಗಿ ಅದನ್ನ ಹೇಳಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ತುಂಬಾ ಸೂಪರ್ ಕಲರ್ ಸೂಪರ್ ತರ ನಿಮ್ ಸ್ಕಿಟ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ರಚಿ. ಥ್ಯಾಂಕ್ ಯು ಜಗಪ್ಪ, ಒಂದು ಒಳ್ಳೆ ಮೆಸೇಜ್ ನ ನೀನು ಸಮಾಜಕ್ಕೆ ಕೊಡ್ತಾ ಇದೀಯ. ಓಕೆನಾ? ಇದೇ ತರ ಕೊಡ್ತಾ ಇರು, ಆಮೇಲೆ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡ್ತಾ ಇರಿ, ನಗಿಸ್ತಾ ಇರಿ. ಓಕೆನಾ? ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಚಿಕ್ಕವರಿದ್ದಾಗ ಶನಿವಾರ ಹಾಕೊಂಡದ ವೈಟ್ ಡ್ರೆಸ್ ಕೊಳೆ ಮಾಡ್ಕೊಂಡ್ ಬಂದ್ರೆ ಅಮ್ಮ ಬೈತಾರೆ ಅಂತ ಭಯ. ಜಾರ್ಬಂಡೆ ಆಡಿ ಚಡ್ಡಿ ಹರ್ಕೊಂಡ್ ಬಂದ್ರೆ ಅಪ್ಪನ ಕೈಲಿ ವಧೆ ಬೀಳುತ್ತೆ ಅನ್ನೋ ಭಯ. ವರ್ಷ ಪೂರ್ತಿ ಖುಷಿ ಇದ್ರೂನು ಈ ಎಕ್ಸಾಮ್ ದಿನ ಏನಾದ್ರೂ ಬಂದ್ಬಿಟ್ರೆ ಮಾತ್ರ ಒಂಥರ ಭಯ ಶುರು ಆಗ್ಬಿಡ್ತಾ ಇತ್ತು. ಈಗ ಭಯ ಪಡದೆ ಆರಾಮಾಗಿ ಒಂದ್ ಎಕ್ಸಾಮ್ ಅಟೆಂಡ್ ಮಾಡ್ಕೊಂಬರೋಣ. ಏನಾಯ್ತು ಮಗ? ಎಕ್ಸಾಮ್ ಫೀವರ್ ಕಣ, ಓದಿಲ್ಲ. ನೀನ್ ಓದಿದ್ಯಾನೋ? ನಾನ್ ಫುಲ್ ಓದಿದ್ದೀನಿ, 100 ಮಾರ್ಕ್ಸ್ ಪಕ್ಕ ಬರುತ್ತೆ. ಶುಭ? ನಾನು ಅರ್ಧ ಓದಿದ್ದೀನಿ, ಪಾಸ್ ಆಗ್ತೀನಿ ಕಣ. ಹೌದಾ? ನಾನ್ ಪಾಸ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ ಬಂದಿನಿ ಕಣ್ರು. ಮಗ ನೀನು? ನನ್ನ ಹತ್ರ ಇದೆ ಕಣ್ರು. ಏನು ಸೂಪರ್ ಕಣ. ದೇವ್ರೆ, ನಾನು ಓದಿರೋದೇ ಬೀಳಪ್ಪ. ಅದೌದು, ನಮ್ ಶಿವರಾಜ್ ಎಲ್ರು ಅವನಿಗೆ ಎಕ್ಸಾಮ್ ಅನ್ನೋ ಭಯನೇ ಇಲ್ವಾ? ಅಲ್ವಾ? ಬಿಲ್ಡಪ್ ಸಖತ್ತಾಗಿದೆ, ಫುಲ್ ಓದಿದಾನೆ ಅನ್ಸುತ್ತೆ. ಲೇ ಗುಡ್ಡಳ್ಳಿ, ನಿನ್ನಿಂದೇನೆ ನಾನು ಮರಿಬೇಡ, ತೋರಿಸ್ಬೇಕು. ನಾನು ಇದ್ದೀನಿ ಕಣೋ, ಡೌಂಟ್ ವೆರಿ. ಇವತ್ತೇನು ಎಕ್ಸಾಮ? ಲೇ, ನಿಂಗೆ ಎಕ್ಸಾಮ್ ಅಂದ್ರೆ ಭಯ ಇಲ್ವೇನಾ? ಲೇ, ಸಿಂಗಲ್ ಪೇಪರ್ ಕಾಂಟ್ ಚೇಂಜ್ ಮೈ ಫ್ಯೂಚರ್ ಕಣೆ. ಮಗ ಏನ್ ಗೊತ್ತಾ, ನೀನ್ ಸೀದಾ ಆಫೀಸ್ ರೂಮ್ಗೆ ಹೋಗಿ ಅಲ್ಲಿಂದ ಲೇ, ನೀನೇನೆ ಅವನ್ನ ತಿನ್ನೋ ತರ ನೋಡ್ತಾ ಇದ್ಯಾ? ಸುಮ್ಮನೆ ಇಲ್ಲಿ. ನಿತಿನ್, ನಿನ್ನ ಹತ್ರ ಏನೋ ಹೇಳ್ಬೇಕಣ. ಏನೇ? ಸ್ವಲ್ಪ ಸಪ್ರೇಟ್ ಆಗಿ ಬರ್ತೀಯಾ? ನಿತಿನ್, 2 ವರ್ಷದಿಂದ ಡವ್ ಹೊಡೆದಿದ್ಕೆ ಅಂತೂ ಎಕ್ಸಾಮ್ ದಿನನೇ ರಿಸಲ್ಟ್. ವಾಗು ಏನೇ ಹೇಳೆ? ನಿತಿನ್, ನಾನೇನೋ ಹೇಳ್ತೀನಿ, ಬೇಜಾರು ಮಾಡ್ಕೊಳಲ್ಲ ತಾನೆ? ಏನ್ ಬೇಜಾರಿಲ್ಲ ಕಣಿ, ಬೇಗ ಹೇಳೆ. ಯಾಕೋ ನನ್ನ ಆಟು ಲವ್ ಡಬ್ ಅಂತ ಬಡ್ಕೋತಿದೆ ಕಣೋ. ನನ್ನ ಹಾರ್ಟ್ ನಿನ್ನ ಹಾರ್ಟ್ಗಿಂತ ಸ್ಪೀಡ್ ಡಡ್ 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 ಅಂತ ಇದೆ, ಬೇಗ ಹೇಳೆ. ಅದು ಎಕ್ಸಾಮ್ ಮೇಲೆ ಆನ್ಸರ್ ತೋರಿಸ್ಬಿಡೋ. ನಾ ಇದನ್ನೇ ಕೊಡ್ರಿ ಹೇಳ್ಬೇಕಾಗಿದ್ದು, ನೀವೆಲ್ಲ ಬೇರೆ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಮಗ
ಎತ್ಬಿಟ್ಟೆ ಕ್ವಶನ್ ಪೇಪರ್ ಎತ್ಬಿಟ್ಟೆ. ಕೊಡು 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 ಕೊಡು. ಏಯ್ ಇರೋ 200 ರೂಪಾಯಿ ಕೊಡಿ, ಆಮೇಲೆ ಕೊಡ್ತೀನಿ. ಸರಿ ಇಕೋ ಸುಬ್ಬಿ ನೀನ್ ಬೇಡ. ಆಯ್ತು ಕೊಡ. ಸುಬ್ಬಿ ಬೇಗ ಕೊಡು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವಾಟರ್? ಲೇ ಇದು 5ನೇ ಕ್ಲಾಸ್ ಕ್ವಶನ್ ಪೇಪರ್ ಕಣ. ಏಯ್ ನಿನ್ನ ಕಣ್ಣಿಗೆ ಏನ್ರ ನೋಡ್ತೀರಾ ಹಾಕ್ರು. ಮಗ ನಿಂಗೆ 5th 10th ಡಿಫರೆನ್ಸ್ ಗೊತ್ತಾಗಲ್ವೇನು? ಮಗ ಅದ್ರಲ್ಲಿ ವಿ ಅಂತ ಹಾಕಿದ್ರು, ಅದನ್ನ ಒಳಗೆ ಹಾಕೊಂಡಿದ್ದೀನಿ ನಾನು. ಇವ್ರಿಬ್ರು ನಂಬ್ಕೊಂಡ್ರೆ ಆಗಲ್ಲ. ಗುಡ್ಡಳ್ಳಿ ನಿನ್ನಿಂದೇನೆ ನಾನು ತೋರಿಸ್ಕೊಡ್ಬೇಕು ಹೇಳಿದ್ದೇನೆ. ನೀನ್ ಹಿಂದೆನೆ ಇರು, ನಾನು ಮುಂದೆ ಇದ್ದೀನಿ ಕಣ. ಏಯ್ ಟೈಮ್ ಆಯ್ತು, ರಿಜಿಸ್ಟರ್ ನಂಬರ್ ನೋಡೋಣ ಬನ್ರೋ. ಸರಿ ನಿಮ್ಗೆಲ್ಲ ಸಿಕ್ತಾ? ಮತ್ ನಂದೆಲ್ಲಿ? ಇಲ್ಲಿ ಅಯ್ಯೋ ನಾನ್ ಫಸ್ಟ್ ಬೆಂಚ. ಕಂಗ್ರಾಚುಲೇಷನ್ ಮಗ. ಏನೋ ಕಂಗ್ರಾಚುಲೇಷನ್, ಏನ್ ಆಗ್ಬಾರ್ದಿತ್ತ ಅದೇ ಆಗೋಯ್ತು. ಆ ಮರಮ್ನಳ್ಳಿ ಮೇಷ್ಟ್ರು ಕಾಳಿಂಗ ಸರ್ಪ ತರ ನನ್ನನ್ನೇ ಬುಸ್ಗುಟ್ ನೋಡ್ತಾ ಇರ್ತಾರೆ. ಮರಿಯಮ್ನಳ್ಳಿ ಮೇಷ್ಟ್ರು ನೋಡಕ್ ಮಾತ್ರ ಇಷ್ಟದ ಬ್ಲೇಡ್ ಇದ್ದಂಗೆ, ಕಿರಿಕ್ ಮಾಡಿದ್ರು ಕುಯ್ದು ಬಿಡ್ತಾರೆ. ಏನ್ರು ಮೇಷ್ಟ್ರು ಬಂದು ನಿಂತ್ಕೊಂಡ್ರೆ ನಮಸ್ಕಾರ ಸರ್ ಅನ್ನೋ ಸೌಜನ್ಯವಿಲ್ವಾ ನಿಮ್ಗೆ? ಕುತ್ಕೊಳ್ರ ನೋಡ್ರು, ಈಗ ಮುಖ್ಯವಾದ ವಿಚಾರ. ನಾನು 30 ಸೆಕೆಂಡ್ ಕಣ್ಣು ಮುಚ್ಚೊಂದು ಕೂತ್ಕೊತೀನಿ. ಅಷ್ಟರಲ್ಲಿ ನೀವು ತಂದಿರೋ ಕಾಪಿ ಚೀಟನ ಆ ಡಸ್ಟ್ ಬಿನ್ ಅಲ್ಲಿ ಹಾಕ್ಬೇಕು. ಓಕೆ? ರೆಡಿ ಸರ್. ಹಾಕಿದ್ರಾ? ಕೆಣಕ್ ಬಿಟ್ರಿ ಕಣೋ, ಕೆಣಕ್ ಬಿಟ್ರಿ. ಏನ ಸರ್? ಅದೇ ಮಲಗಿರೋ ಹೆಬ್ಬುಲಿನ. ಸರ್ ನಾವು ಹೋಗಿ ಕುತ್ಕೊಳ್ಳ ಸರ್? ಬರ, ಇವಾಗ್ಲೇ ಗೇಮ್ ಸ್ಟಾರ್ಟ್ ಬಾ. ನಿಂತ್ಕೊಳ್ಳೋ ಸರ್. ಯಾಕೋ ತುಟಿ ಉಬ್ಕೊಂಡಿದೆ? ಸರ್ ಇರುವೆ ಕಚ್ಚಿ ಊದ್ಕೊಂಡಿದೆ ಸರ್. ಓಹೋ ಸರ್ ಸಾರಿ ಸರ್ ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ಕ್ಷಮಿಸಿ ಸರ್. ಯಾವತ್ತೀಗ ಮಾಡಲ್ಲ ಸರ್. ಕ್ಷಮಿಸಿದೀನಿ ಬಿಡಲೇ. ಸರ್ ಇನ್ನೂ ಆಗಿಲ್ಲ ಸರ್. ಏನೂ ಆಗಿಲ್ಲ ಸರ್, ಸಾರಿ ಕೇಳಿ ಆಗಿಲ್ಲ ಸರ್. ನಿಮ್ಗೆ ಮನಸ್ಫೂರ್ತಿಯಾಗಿ ಸಾರಿ ಕೇಳಿದೆ, ನಂಗೆ ಮನಸ್ಸಿಗೆ ನೆಮ್ಮದಿಲ್ಲ ಸರ್. ಸರ್ ಅಪ್ಕೊಳ್ಳಿ ಸರ್. ಕ್ಷಮಿಸಿದೀನಿ ಬಿಡ. ನೋಡೋ, ತಪ್ಪು ಮಾಡಿದ ಮನುಷ್ಯ ಪಶ್ಚಾತ್ತಾಪ ಪಟ್ಟೆ ಸಾಕಣೋ, ಅವನು ಕ್ಷಮೆ ಇದ್ದಂಗೆ. ಓಕೆ ಸರ್, ಪಶ್ಚಾತ್ತಾಪ ಪಟ್ಟೆ ಸರ್. ನೆಕ್ಸ್ಟ್ ನೇನ್ ಬರೋ. ಕಾಪಿ ಚೀಟಿ ಎಲ್ಲ ಹಾಕಿದ್ಯಾನ? ನಾ ಕಾಪಿ ಎಲ್ಲ ಹೊಡೆಯಲ್ಲ ಸರ್. ಅಮಾಯಕ. ನೀವ್ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಅದು ಯಾಕೆ ನೋಡ್ತೀರಾ? ಹೌದಾ? ಟೈ ಎತ್ತು. ಟೈ ನಿಂತ್ಕೊಂಡ್ಬಿಡದೆ. ಅದು ಬೆಳಿಗ್ಗೆ ಗಂಜಿ ಹಾಕಿ ವಾಶ್ ಮಾಡ್ಕೊಂಡ್ ಬಂದಿದ್ದೆ ಸರ್. ಓಹೋ, ಕಾಪಿ ಹೊಡೆಯಲ್ಲ. ಲೇ, ಈ ಯೋಗೇಶ್ ಅಂದ್ರೆ CBI ಆಫೀಸರ್ ಇದ್ದಂಗೆ ಕಣ. ನೋಡು, ನನ್ನ ಕ್ಲಾಸಲ್ಲಿ ಕಾಪಿ ಹೊಡೆಯೋದು ಒಂದೇ, ಅಸ್ತ್ ಮಲಗಿರೋ ಹೆಬ್ಬುಲ್ಲಿ ಬಾಲ ತುಳಿಯೋದು ಒಂದೇ. ನೆಕ್ಸ್ಟ್ ಮೇಘ. ಸರ್ ಬೇಗ ಬಾ. ಒಂದೇ ಸರ್. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ. ಓಕೆ ಸರ್. ಸರ್ ಕಾಪಿನೇ ಚೆಕ್ ಮಾಡ್ಲಿಲ್ಲ. ಅವಳು ಚೆನ್ನಾಗಿ ಆಡಿರ್ತಾಳೆ ಕಣೋ, ಕಾಪಿ ಎಲ್ಲ ಹೊಡೆಯಲ್ಲ. ನೀನಿದು ನಾನ್ ಮಾಡಿಲ್ಲ ಸರ್, ಕಾಪಿ ತರಲ್ಲ ಸರ್ ನಾನು. ಕೂತ್ಕೋ. ಸುಬ್ಬಲಕ್ಷ್ಮಿ, ನೋಡಮ್ಮ, ಹೆಣ್ಮಕ್ಳು ಕೈ ಮೈ ಎಲ್ಲ ಮುಟ್ಟೋದಿಲ್ಲ. ಹಂಗಾಗಿ ನಿನ್ನ ಹತ್ರ ಕಾಪಿ ಚೀಟಿ ಇದ್ರೆ ಇಲ್ಲೇ ಬಿಸಕ್ ಹೋಗ್ಬಿಡು. ಸರ್ ನಾನು ತುಂಬಾ ಒಳ್ಳೆ ಹುಡುಗಿ ಸರ್. ನಾನು ಓದೇ ಎಕ್ಸಾಮ್ ಬರೆಯೋದು ಕಾಫಿ ಚೀಟಿನ. ಎಷ್ಟೆಲ್ಲ ಸಖತ್ತಾಗದೆ. ಥ್ಯಾಂಕ್ ಯು. ಯಾರು ಮಾಡಿದ್ದು? ನಮ್ಮ ಮಾಮಿ. ಓ, ನಿಮ್ಮ ಮಾಮಿ ಏನ್ ಬ್ಯೂಟಿ ಪಾರ್ಲರ್ ಇಟ್ಟಿದಾರ್ರಿ ಮಾಮಿ? ನಾವು ಬರ್ಬೋದಾ? ಅದೇ ನನ್ನ ಮಗಳು ಚಾರ್ವಿ ಕರ್ಕೊಂಡು. ಬೇಡ. ಎಷ್ಟೆಲ್ಲ ಬಹಳ ಸಖತ್ತಾಗಿದೆ. ಶಿವ ಬರ್ತೀನಿ ರೀ ಸರ್. ಏನೋ ಬರೀತಿದ್ಯಾ? ಸರ್ 5 ಮಾರ್ಕ್ ಇದ್ದು ಮೊದಲೇ ಬರೀತೀನಿ ಸರ್, ಆಮೇಲೆ ಟೈಮ್ ಸಿಗಲ್ಲ. ಅಲ್ಲ ಕಣ, ಇನ್ನೂ ಕ್ವಶನ್ ಪೇಪರ್ ಕೊಟ್ಟಿಲ್ವಲ್ಲ.
ಸರ್ ನಿಮ್ಮನ್ನು ಗುರು ಸರ್ ಕರಿತಿದ್ದಾರೆ ಸರ್. ಗುರು ಸರ್ ಕರೆದ್ರಾ? ಹೌದು ಸರ್. ಸರ್ ಹೇಳಿ ಸರ್. ನಾನು ಕರ್ದ್ನ? ಅದೇ ಸರ್ ಕರ್ದ ಅಂತ ಹೇಳಿದ್ರಿ ಸರ್. ಇಲ್ಲ ಇಲ್ಲ. ಓಕೆ ಸರ್. ಎಲ್ಲ ನನ್ನ ಮಕ್ಕಳ ನನ್ನ ಹತ್ರನೇ ಆಟ ಆಡ್ತೀರೇನೋ? ಲೇ ನಾನು ನಿನ್ನ ಮೋಯ್ಸ್ ದಾಟ್ಕೊಂಡ್ ಬಂದಿದ್ದೀನಿ ಕಣ. ನಾನು ಮಾಡಿದ್ರದೇನು ಮಾಡಿಲ್ಲ ನೀವು. ಲೇ ಒಂದು ವಿಚಾರ ತಿಳ್ಕೊಬಿಡಿ, ನೀವೆಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದ್ರು ಅದ್ರಲ್ಲಿ 15 ಮಾರ್ಕ್ಸ್ ಕಟ್. ಆಂಟೋನಿಲಾ ಅಂದ್ರೆ ಏನು? ನ್ಯೂಟನ್ ಲಾ ಕಂಡ್ಲಾ? ಏನಿಲ್ಲ ಸರ್, ನ್ಯೂಟನ್ ಲಾ 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 ಗೊತ್ತಾಯ್ತು. ಓದ್ಕೊಂಡು ಬರಲ್ಲ, ಇಲ್ಲಿ ಕಾಪಿ ಹಿಡಿತಾರೆ. ನೀನ್ ಎಷ್ಟೇ ಮುಚ್ಚಿಟ್ಕೊಂಡ್ ಬರೆದ್ರು ನಾನೇ ಕಡೆ ನಿನ್ ಪೇಪರ್ ತಿತ್ತೋದು. ಲೇ ಗುಡ್ಡಳಿ, ಲೇ ತೋರಿಸ್ತೀನಿ ಅನ್ಬಿಟ್ಟು ಬೆನ್ ತೋರಿಸ್ತಾ ಇದೆಯಲ್ಲ, ತೋರ್ಸ ಸರ್. ಅಡಿಷನಲ್ ಪೇಪರ್ ಕೊಡಿ ಸರ್. ಏನ್ ಟೈಮ್ ವೇಸ್ಟ್ ಮಾಡ್ತೀರಾ, ಬೇಗ ಕೊಡಿ. ಲೇ ಗುಡ್ಡಳಿ ತೋರ್ಸಲ್ಲ, ನಿನ್ ಮಕನಾರ ತೋರ್ಸ. ಲೇ ಗುಡ್ಡಳಿ ಅಂತ ಯಾಕೋ ಸಾಯ್ತೀಯಾ? ನನ್ ಮುಖ ನೋಡಿ ಏನೋ ಮಾಡ್ತೀಯಾ? ನಿನ್ ಮುಖ ನೋಡಿದ್ರೆ ಹಾರಾರ್ ಕತೆನಾರ ಉಳಿತೆ, ಅದನ್ನೇ ಬರೀತೀನಿ. ಲೇ ಡಿಸ್ಟರ್ಬ್ ಮಾಡಬೇಡ, ಎಕ್ಸಾಮ್ ಬರಿಬೇಕು, ಮುಚ್ಕೊಂಡು ಬರಿಲ್ಲ. ಅಲ್ಲ ಕಣ, ಅಷ್ಟೊತ್ತಿಂದ ಕೇಳಿದ್ರು ಕೇಳ್ದ ನಂಗೆ ಕೂತಿದ್ದ ಸಾರ್. ಏಯ್ ಎಕ್ಸಾಮ್ ಶುರುವಾಗಿ ಇನ್ನೂ 10 ನಿಮಿಷನೂ ಆಗಿಲ್ಲ, ಕೂತ್ಕೊಳ್ಳ ಸುಮ್ಮನೆ. ಏನ್ ನೋಡ್ತಿದ್ಯಪ್ಪಿ? ಇರೋ 1 ನಿಮಿಷ. ಹಲೋ, ಏನೋ ನೋಡ್ತಿದ್ಯಾ? ಲೇ ಏನಿಲ್ಲ ಸರ್, ಯಮ್ಮ ಗಂಡ ಕಾಲ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ಬರೀತೀನಿ. ಅಪ್ಪಿ ಅಷ್ಟೊಂದು ಎಕ್ಸಾಮ್ ಮುಗ್ದೋಗಿರುತ್ತೆ. ಶುಭು ಏನೋ ತೋರ್ಸ. ಮೆಟ್ಟು ಬರ್ತವೆ. ಆನ್ಸರ್ ಶೀಟ್ ತೋರ್ಸಂದಿದ್ದ ನಾನು. ಅದಕ್ಕೂ ಮೆಟ್ಟು ಬರ್ತವೆ. ಹೆಂಗ್ ಬರ್ತದೆ? ಹಾ ಪಾಸಾದರೂ ಮಾಡು, ಫೇಲಾದರೂ ಮಾಡು ರಾಘವೇಂದ್ರ. ಪಾಸ್ ಆದ್ರೆ ಕ್ಲಾಸ್ ಅಲ್ಲಿ, ಫೇಲ್ ಆದ್ರೆ ಗಂಡನ ಮನೆಯಲ್ಲಿ ಆಯಾಗಿರ್ತಾಳೆ ರಾಘವೇಂದ್ರ. ಸಾಕು, ಎಕ್ಸಾಮ್ ಅಲ್ಲಿ ಹಾಡು ಹೇಳ್ತಾಳೆ, ಹಾಡು. ಎಕ್ಸಾಮ್ ಬರೀಯಮ್ಮ. ಸರ್ ಅವಳಿಗೆ ಏನಾದ್ರೂ ಬೈದ್ರೆ ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಗುಡ್ಡಳಿ ಪೇಪರ್ ಕೊಡ ಸರ್, ನಿಂಗೆ ಪೇಪರ್ ಕೊಡಿ ಅಂತೆ. ಬೇಡ ಸರ್. ಸರ್ ಈ ಲವ್ ಮಾಡ್ತೀನಿ ಅನ್ನೋ ಹುಡುಗಿನ್ ಬೇಕಾದ್ರೂ ನಂಬೋದು ಸರ್. ಎಕ್ಸಾಮ್ ಹಾಲಲ್ಲಿ ತೋರಿಸ್ತೀನಿ ಅನ್ನೋ ಫ್ರೆಂಡ್ ಮಾತ್ರ ನಂಬಕ್ ಆಗಲ್ಲ ಸರ್. ಯಾಕೆ ಕಳ್ತಿದ್ಯಪ್ಪಿ? ಪೆನ್ ಮರ್ತ್ ಬಂದೇನ? ಇಲ್ಲ ಸರ್. ಪೆನ್ಸಿಲ್ ಮರ್ತ್ ಬಂದಿರ್ಬೇಕು. ಇಲ್ಲ ಸರ್. ರಬ್ಬರ್ ಮರ್ತ್ ಬಂದ? ಆನ್ಸರೇ ಮರ್ತೆ ಸರ್. ಏನ ಮಾಡ್ತಿದ್ಯಾ? ಸರ್ ಅವ್ನ್ ಬೆಣ್ಣೆ ಕಡಿತಿತ್ತಂತೆ. ಓ ನೀನ್ ಹೋಗಿ ಕೆರ್ದ? ಲೇ ನೀನೇನ ಮಾಡ್ತಿದ್ದೆ? ಅವಳು ಕೆರಿತಿದ್ಲು, ನಾನು ಹೆಲ್ಪ್ ಮಾಡ್ದೆ. ನೀನೀಗ ಅವಳು ಕೆರಿಬೇಕಾದ್ರೆ ಹೆಲ್ಪ್ ಮಾಡು. ನಾಳೆ ಎಕ್ಸಾಮ್ ಅಲ್ಲಿ 0 ಬಂದಾಗ ನಿನ್ ಬೆನ್ನ ಕೆರೆಗೆ ಯಾವನು ಇರಲ್ಲ. ನೀವು ಬರ್ತೀರಲ್ಲ ಗೊತ್ತೇ. ಸರ್ ನೀವು ತುಂಬಾ ಸ್ಟ್ರಿಕ್ಟಾ ಸರ್? ಎಸ್. ನೀವು ತುಂಬಾ ಬ್ರಿಲಿಯಂಟ್ ಆದ್ರೆ ನಾನೊಂದು ಕ್ವಶನ್ ಕೇಳ್ತೀರಿ, ಆನ್ಸರ್ ಮಾಡ್ಬೋದಾ ಸರ್? ಕೇಳಲಿ. ಸರ್ ಕಲ್ಲಿನ ಕೋಟೆ ಎಲ್ಲಿದೆ ಸರ್? ಚಿತ್ರದುರ್ಗದಲ್ಲಿ. ಏನಾಯ್ತು? ಅದೇ ಜೋರಾಗಿ ಹೊಡ್ಕತ್ತಾ ಇದೆ ಸರ್. ಹೌದಾ? ಹೌದಲ್ವ, ತುಂಬಾ ಸ್ಪೀಡ್ ಹೊಡ್ಕತ್ತಿದೆ ಸರ್. ಎಷ್ಟಿರ್ಬೇಕು ಸರ್? ಸರ್ ಆಕ್ಚುಲಿ 1 ನಿಮಿಷಕ್ಕೆ 68ರಿಂದ 72 ಬಡಿತಾ ಇರ್ಬೇಕಣ. ಸುಬ್ಬಿ ಏನೋ ಅದು 1ನೇದಕ್ಕೆ ಯಾವ್ದೇ, ಎ 2ನೇದಕ್ಕೆ ಯಾವ್ದು, ಬಿ 3ನೇದಕ್ಕೆ ಸಿ 4 ಡಿ 5 ಅದಕ್ಕೂ ಡಿ ಕಣ 6 ಅದಕ್ಕೆ ಮೆಟ್ಟು ಕಾಡು ಹೋಯ್ತವೆ. ಸುಬ್ಬಿ 5ನೇದಕ್ಕೆ ಯಾವ್ದು, 10ನೇದು. ಲೇ 10ನೇದು ಎಲ್ಲಿದೆ ಕಡೆ? ಅಲ್ಲಿ ABCD ಇರೋದು. ABCD 4 ಬರೀ. ಲೇ ABCD 4. ಲೇ ನನ್ನ ಹತ್ರನೇ ಆಟ ಆಡ್ತೀರೇನೋ?
ಸುಬ್ಬು ಬಟ್ಟೆ ಎತ್ತು ಅಲ್ಲಿ ಒಂದು ಆನ್ಸರ್ ಇದೆ ನೋಡು ಬೆನ್ನಲ್ಲಿ ಎತ್ತದಾ ಎತ್ತಿದೆ. ನೋಡು ಅಲ್ಲಿ ಆನ್ಸರ್ ಏನ್ ಹೇಳು. ಸುಬ್ಬಿ ಏನ್ ಮಾಡ್ತಿದ್ಯಾ? ಸಾರಿ ಸರ್. ಮರ್ಯಾ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇನ್ನು ಕೇವಲ 5 ನಿಮಿಷ ಬಾಕಿ ಎಕ್ಸಾಮ್ಗೆ. 5 ನಿಮಿಷ ಕೇವಲ. ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಟೈಮ್ ಔಟ್. ಕೊಡು ಪೇಪರ್. ಸರ್ ಒಂದೇ ಮಾಡಿಸಿದೆ ಸರ್. ಸರ್ ಪುಲಿಸ್ ತಪ್ಪಿದೆ ಸರ್. ಸರ್ ಟೈಮ್ ಓವರ್. ಫುಲ್ ಸ್ಟಾಪ್ ಹಾಕ್ಬೇಕು ಸರ್. ಇಡಿ ಸರ್ ಗುಳಿಗೆ ಕಾಲ ಈಗ ಸೆಟ್ ಆಯ್ತು. ಎಮ್ಮ ಗಂಟೆ ಕಾಲ ಬಂತು ಕೊಡಲಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಗೆ ನಿಮ್ಮ ಎಕ್ಸಾಮ್ ಇಲ್ಲಿ ಮುಗೀತು. ಮತ್ತೆ ನಿಮ್ಮ ಬೇಟೆ ಈ ಎಕ್ಸಾಮ್ ಪೇಪರ್ನ ಕರೆಕ್ಷನ್ ಮಾಡೋ ದಿನ. ಓಕೆ, ಅಲ್ಲಿವರೆಗೂ ಟಾಟಾ, ಸಿ ಯು, ಬೈ ಬೈ. ಮಗ ನಿತಿನು ಎಕ್ಸಾಮ್ ಬರ್ದಲ್ಲ ತಲೆ ಕೆಟ್ಟೋಯ್ತಲೆ. ಲೇ ಎಕ್ಸಾಮ್ ಬರೆಯುವಾಗ ನಮ್ ತಲೆ ಕೆಡುತ್ತೆ, ಆದ್ರೆ ಎಕ್ಸಾಮ್ ಪೇಪರ್ ಕರೆಕ್ಷನ್ ಮಾಡುವಾಗ ನಮ್ಮ ಮರೆಮನಹಳ್ಳಿ ಮೇಗಿ ಮಾಸ್ಟರ್ಗೆ ತಲೆ ಮೆಂಟ್ಲಾಗುತ್ತೆ. ನಾನು 40 ಪೇಜ್ ಬರ್ತಿದ್ದೀನಿ ಕಣೋ. 1 ಪೇಜಿಗೆ 1 ಮಾರ್ಕ್ ಅಂದ್ರೆ 40 ಮಾರ್ಕ್ ಆರಾಮ್ಸೆ ಈ ಪಾಸ್ ಆಗ್ತೀನಿ ಕಣೋ. ಅದಿಲ್ಲ ಹೆಂಗ್ ಸಾಧ್ಯ? ಲೇ ಬೇರೆಯವರು 10 ಪೇಜ್ ಓದಿ 1 ಕತೆ ಬರೀತಾರೆ, ನಾನು ಬರೆಯೋ 10 ಪೇಜ್ 10 ಕತೆನೇ. ನೀನ್ ನೋಡಿದ್ರೆ ಹಂಗ ಅನ್ಸಲ್ವೋ? ಲೋ ಮಗ, ಕೆಲವೊಮ್ಮೆ ಕಟ್ಔಟ್ ನೋಡಿ ಕೂಡ ನಂಬೇಕಾಗುತ್ತೆ ಡೋಟ್. ನಮ್ಮ ಮಜಾ ಭಾರತ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ನಮ್ಮ ಮೇಘನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮಜಾ ಭಾರತ ಸೀಸನ್ 3. ನನ್ನ ಜೊತೆಗೆ ಕಂಟೆಸ್ಟೆಂಟ್ ಆಗಿದ್ರು ನಮ್ಮ ಸೀಸನ್ ಅಲ್ಲಿ. ಖುಷಿ ಆಗತ್ತೆ ನಿಮ್ಮನ್ನ ನಮ್ಮ ಸ್ಟೇಜ್ ಅಲ್ಲಿ ನೋಡೋದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಂಡ್ ವೆಲ್ಕಮ್. ಸೊ ಇಸ್ಕಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಬರ್ದಿಯಾರ? ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅವರೆಲ್ಲ ಚೆನ್ನಾಗಿ ಕಾಪಿ ಮಾಡ್ಯಾರ? ಹೌದೌದು. ಸ್ಕೋರ್ ಎಲ್ಲ ಸಕ್ಕದ ಬಂದಿದ್ಯಾ? ಇಲ್ಲ, ಕರೆಕ್ಷನ್ ಮಾಡಿಲ್ಲ, ಮಾಡ್ಬೇಕು. ಹೆವಿ ಟಾರ್ಚರ್ ಕೊಡ್ತಾರಲ್ಲ ಮಕ್ಕಳು. ಅಯ್ಯೋ, ನೀವೆಲ್ಲ ಹೆಂಗ್ ಮಾಡ್ತಾ ಇದ್ರಿ? ಇಲ್ಲ, ನಾವು ತುಂಬಾ ನಿಯತ್ತಾಗಿ ಹೋಗಿ ಬರ್ದಿದ್ರಿಂದ ಮೇಸ್ಟ್ ಆಗಿದ್ದೀವಿ. ನಿಯತ್ತು ಅಂದ್ರೆ ಏನಂದ್ರೆ ಕಾಪಿನೇ ಮಾಡಿಲ್ಲ? ಇಲ್ಲ, ಕಲ್ತ್ಕೊಳ್ರೋ ಮೇಷ್ಟ್ರಿಂದ ಕಾಪಿನೇ ಮಾಡಿಲ್ವಂತಲೋ. ಇನ್ನೊಬ್ರು ಇಲ್ಲಿ ಕಾಪಿನೇ ಮಾಡದೇ ಇರುವಂತ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರ ಹತ್ರನೇ ಫಸ್ಟ್ ಹೋಗಿ ಕೇಳ್ತೀನಿ, ಈ ಸ್ಕಿಟ್ ಹೇಗ್ ಅನ್ನಿಸ್ತು ಅಂತ. ರಚಿ, ಐ ಡೋಂಟ್ ನೋ ರಿಯಲ್ ಲೈಫಲ್ಲಿ ಯಾರ್ಯಾರು ಏನೇನು ಕಾಪಿ ಮಾಡಿದ್ದೀರಾ ಇಲ್ಲಿರೋರೆಲ್ಲ, ಯಾರು ಸ್ಟುಡಿಯೋಸು ಯಾರು ಸಿನ್ಸಿಯರ್ ಸ್ಟೂಡೆಂಟ್ಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಕಿಟ್ಟಲ್ಲಂತೂ ತುಂಬ ಭರ್ಜರಿಯಾಗಿ ಕಾಪಿ ಮಾಡಿದ್ರಿ. ನಮ್ಮ ಇವರು ಯಾರು ಪರಶುರಾಮ್ ಅವ್ರು ಮಾತ್ರ ತುಂಬ ಒಳ್ಳೆ ಸ್ಟೂಡೆಂಟ್ ಥರ ಏನೋ ಎಕ್ಸಾಮ್ ಬರೀತಿದ್ರು, ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಏನೋ ಚೆನ್ನಾಗಿ ಓದಿದ್ರಾ? ಹ್ಞೂ ಮೇಡಮ್. ನೋಡಿ, ನನ್ಗೆ ಯಾಕೋ ಒಂದು 6th ಸೆನ್ಸ್ ಏನು ಹೊಡಿತಿದೆ ಅಂದ್ರೆ ಅವರೆಲ್ಲ ಪಾಸ್ ಆಗ್ತಾರೆ, ನೀವೊಬ್ಬರೇ ಫೇಲ್ ಆಗೋದು ಅಂತ. ನಾನು ಆಕ್ಚುಲಿ ರಿಸಲ್ಟ್ಗೋಸ್ಕರ ವೇಟ್ ಮಾಡೋಣ, ಗೊತ್ತಾಗತ್ತೆ ಅವಾಗ. ಅಂಡ್ ಶುಭ ನನಗೆ ಇದು ತುಂಬಾ ಇಷ್ಟ. ಶುಭ ಇಲ್ಲಿಂದ ಎಲ್ಲ ಹಿಡ್ಕೊಂಡು ಚೀಟಿ ಎಲ್ಲ ಹಿಡ್ಕೊಂಡು ಬಂದಿದ್ದು, ಅದಾದ್ಮೇಲೆ ಅವ್ನು ಬೆನ್ನಿಂದ ಅನ್ಸ್ಕೊಂಡ್ ಬಂದಿದ್ದು, ಅದೆಲ್ಲ ಸಾಕ್ಸ್ ಅಲ್ಲಿ ಇಟ್ಕೊಂಡು ಬಂದಿರೋದು ನೋಡಿದೀನಿ. ಅಂಡ್ ಬೆಲ್ಟ್ ಹತ್ರ ಇಟ್ಕೊಂಡು ಬಂದಿರೋದು ನೋಡಿದೀವಿ. ಬಟ್ ಇದೆಲ್ಲ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿತ್ತು ಹಂಗೆ. ಅಂಡ್ ಮೇಘಾ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ನಿಜವಾಗ್ಲೂ ಲೈಕ್ ಎಕ್ಸಾಮ್ ಫೀವರ್ ತುಂಬಾನೇ ಇತ್ತು. ನಾವೆಲ್ಲ ತುಂಬಾನೇ ಕಾಯ್ತಿದ್ವಿ, ಅಯ್ಯೋ ಯಾರ್ಯಾರು ಏನೇನು ಕಾಪಿ ಮಾಡ್ತಾ ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ನೀವು ಕಾಪಿ ಗೀಪಿ ಎಲ್ಲ ಮಾಡಿದ್ರ? ಹಂಗಂದ್ರೆ ಏನ್ ಅನುಪಮ? ನಾನು ಹಿಂಗೆ ಹೇಳ್ಬೇಕಿತ್ತು. ಇದು ನೋಡಿ ಕಾಪಿ ಮಾಡೋದು ಅಂತಂದ್ರೆ ಕಾಪಿ ಮಾಡಬಾರ್ದು. ಎಲ್ಲಿವರೆಗೆ ಎಕ್ಸಾಮ್ಸ್ ಅಂತ ಇರುತ್ತಾ ನಮ್ಮ ದೇಶದಲ್ಲಿ, ಈ ಪ್ಯಾಟರ್ನ್ ಎಕ್ಸಾಮು ಎಲ್ಲರನ್ನ ಒಂದು ರೂಮಲ್ಲಿ ಕೂಡಾಕಿ ಎಲ್ಲ ಪರೀಕ್ಷೆ ಬರೀರಿ, ಒಬ್ಬರು ಸೂಪರ್ವೈಸರ್ ಅಂದ ಕೂಡಲೇ ಎಲ್ಲರೂ ಕಾಪಿ ಮಾಡ್ತಾರೆ. ಎಲ್ಲರಿಗಿಂತ ಖುಷಿಯಾಗಿದ್ದು ನಮ್ಮ ಎಡಿಷನಲ್ ಪೇಪರ್, ಇದು 100% ಪ್ರತಿ ಕ್ಲಾಸಲ್ಲಿ ಒಬ್ಬೊಬ್ಬ ಇರ್ತಾರೆ. ಸುಮ್ಮನೆ ಉರ್ಸಕ್ಕೆ ಹೋಗಿ ಎಡಿಷನಲ್ ಪೇಪರ್ ತರೋದು, ಏನು ಬರೀತಾರೆ ಕ್ವೆಶನ್ ಪೇಪರ್ ಹಚ್ಚಲ್ಲ, ಕ್ವೆಶನ್ನೇ ಬರೆದು ಬಿಡ್ತಾರೆ. ಸೊ ಇದು ಆ ಡಿಫ್ರೆನ್ಸ್ ಚೆನ್ನಾಗಿತ್ತು. ಆ್ಯಂಡ್ ವೆಲ್ಕಮ್ ಮೇಘಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು.
ಐ ಥಿಂಕ್ ಎಲ್ಲ ಈಗ ವೆಟ್ರನ್ಸ್ ಆಗಿದ್ದಾರೆ ಆ್ಯಕ್ಟಿಂಗಲ್ಲಿ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲ್ಲ ನಾನು. ನಿಮ್ಮ ಎಕ್ಸಾಮ್ ರಿಸಲ್ಟ್ ನಾನು ಈಗಲೇ ಹೇಳ್ತೀನಿ, ಎಲ್ಲರೂ ಸೂಪರ್ ಪಾಸ್ ಆಗಿಬಿಟ್ಟಿದ್ದೀರಾ. ಸೂಪರ್ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಚೆನ್ನಾಗಿ ಓದ್ತಾ ಇರಿ ಓಕೆನಾ. ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಒಳ್ಳೆ ಸ್ಕೋರ್ ತಗೊಳ್ಳಿ ಓಕೆನಾ. ಥ್ಯಾಂಕ್ ಯು. ಇನ್ನು ಇವತ್ತಿನ ಎಪಿಸೋಡು ಇನ್ನು ನಗದು ಕಾಲು ಎಳೆಯೋದು ಸಿಕ್ಕಾಪಟ್ಟೆ ಇದೆ. ಇದನ್ನೆಲ್ಲ ನೋಡ್ಬೇಕು ಅಂತ ಅಂದ್ರೆ ನಾಳೆವರೆಗೂ ನಮಗೋಸ್ಕರ ನೀವು ವೇಟ್ ಮಾಡ್ಬೇಕು. ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಶುಭರಾತ್ರಿ.